ಸ್ವಾಮಿ ಅಂತ ಗುರುಗಳು ಅಂತಾರೋ. ಈಗ ಸುಗೌರ ಸ್ವಾಮಿ ಅಂತ ಗುರುಗಳು ಮಹಾ ಪವಾಡರು, ಮತ್ತೆ ಅಲ್ಲಿ ಸಿದ್ಧೋಡು ಪವಾಡರುಗಳು ಅಂತ ಮಹಾ ಪವಾಡ ಪುರುಷರು ಹೋಗಿದ್ದಾರೆ ನಮ್ಮನಿಗೆ ಮೊದಲು. ನಮಗೆ ಹೆಂಗಿರ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಬಹಳ ಭಕ್ತರಿದ್ರು, ಇದ್ರ ಇಲ್ವಾ? 100ಕ್ಕೆ 1% ನಂತರ ಯಾವ ತಲಾಟೆ ಇದ್ದ, 99 ಭಕ್ತರು. ಈಗ 100ಕ್ಕೆ 10 ಜನ ಭಕ್ತರು, 99 ತಲಾಟೆಗಳು. ಯಾಕೆ ಗೊತ್ತಾ? ಅವ್ನ ಡೌಟು, ನಮ್ಮ ಅಮ್ಮನ ಇವರು ಅಪ್ಪ ಯಾರು ಅಂತ ಅವ್ನು ಡೌಟ್ ಇರ್ತೀವಿ. ಆ ತರ ಜನ ಈಗ ನಾನು ಏನೇ ಪವಾಡ ಮಾಡಿ ನಿಮ್ಗೆ ಗೊತ್ತಾಗಲ್ಲ. ಎಷ್ಟೇ ಪವಾಡ ಮಾಡಿ ತಾಯಿ ಈ ಜಾಗ ಎಂತ ಪವಾಡ ನಡೀತಿ ನಿಮ್ಗೆ ಯಾರು ಗೊತ್ತೇ ಇಲ್ಲ. ಯಾರೊಬ್ರು ಬಂದು ಇವತ್ತೋಗಿ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿ ಅವ್ರು ನಂಜನಗೂಡ ಒಂದು ಗಂಡೆ ಹೆಂಡತಿ ಮಾತ್ರ, ಇನ್ನು ಚಿತ್ರದುರ್ಗ ಒಂದಿಬ್ರು, ಇನ್ನು ಬಿಟ್ಟರೆ ಎಲ್ಲ ಕೇಳೋ ಬಂದೆ. ಅರ್ಧ ಮನೆ ಐತಿ, ಪೂರ್ತಿ ಆಗತ್ತ. ಮಗ ಮಾತು ಕೇಳಲ್ಲ, ಒಬ್ಬಳೆ ಮಗಳು, ಒಳ್ಳೆ ಮಗಳು, ಗಂಡು ಬಿಟ್ಟು ಬಂದಳು, ನಮ್ಮ ಪಕ್ಕ ಇದ್ದಾಳೆ, ಹಳೆ ಸರಿ ಇಲ್ಲ ಅಂತಾರೆ. ಒಬ್ಬನೇ ಮಗ ಬಹಳ ಒಳ್ಳೆ, ಚೂರು ಕೊಡ್ತೀನಿ ಕಸೊಡೆಗಳೇ ಅಂತ, ಯಾರೊಳ್ಳೆಲ್ಲ ಕಸೊಳ್ಳೆಲ್ಲ ಅಂತಾರೆ. ಒಂದೇ ಮಗು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ, ನಕ್ಕು ಸಾಕಾಗುತ್ತೆ. ಮಗು ಇಲ್ಲ ಅಂತ ಬರ್ತಾರೆ, ಮಗು ಆದ್ಮೇಲೆ ಮಗು ಅಳತ್ತೆ ಅಂತ ಬರ್ತಾರೆ. ಈಗ ಈ ಜಾಗದಲ್ಲಿ ಎಂತ ಪವಾಡ ಪುರುಷ ಯಾರು ಗೊತ್ತಿಲ್ಲ. ಈ ಜಾಗದಲ್ಲಿ ಏನು ಬೇಡ, ನೀವು ನಮ್ಗೆ ಏನು ಕೊಡಬೇಡ, ಎಂತ ಕೆಲಸ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಯಾರ ಕೇಳ್ತೀರಾ? ಯಾರ ಕೇಳಿರಾ? ಅದೇ ನಾಡ್ಕಾಡಂಗೆ, ಇದರ ಸುಮ್ಮನೆ ಮಂತ್ರ ಮಾಡಂಗೆ, ಹಿಂಗ್ ಡ್ಯಾನ್ಸ್ ಮಾಡಂಗೆ ಎಲ್ಲ ಇಲ್ಲಿ ನಿಮ್ಮನ್ನ ಯಾಮಾರಿಸಿ ಫಾರಿಂಗ್ ಮನೆ ಮಾಡ್ಕೊಂಡಿರ ನಂಬ್ತೀರ ನೀವು. ನಮ್ಮ ನಂಬ್ತೀರಾ, ಅವ್ರು ನಂಬ್ತೀರಾ? ಯಾರು ನಂಬ್ತೀರಾ? ಬೇಗ ಪಡ್ಕೊಂಡು ಬಂದು ಹಿಂಗೆ ಸೆಕ್ರೆಟರಿ ಕಡೆ ಹಿಂಗೆ ಅನ್ನರ್ನ ಮುಟ್ಸ್ಕೊಂಡಾರನ್ನ ಅವ್ರು ಅಡ್ಬಿಡ್ತೀರಿ ಹಿಂಗೆ ರೋಡಿಗೆ. ಮೊನ್ನೆ ಒಂದು ಯಾರು ನೋಡಿದೆ, ಒಮ್ಮೆ ಯಾರೋ ಒಂದು ಅಮ್ಮ ಒಂತೈತಿ, ನಾನು ಸೊಲಬಿಟ್ಟು ಸತ್ತಾಗಿಲ್ಲ ಅಮ್ಮ, ಅವ್ರಿಗೆ ಆರಾಮ ಓಡಾಡ್ತಾರ ಬಂದು ಹಿಂಗೆ ಅಂದ. ನಮ್ಮನ್ನ ಯಾರು ಇಲ್ಲ, ಅವರೆಲ್ಲ ಬೇರೆ ಬರ್ಕೊಂತಾನೆ. ಕಾಲಕ್ಕೆ ಯಾರೇ ಪವಾಡ ಪುರುಷ ಬಂದ್ರು ನೀವು ನಂಬಲ್ಲ. ಯಾಕಂದ್ರೆ ನಿಮಗೆಲ್ಲ ಎಂತ ಕರೆಕ್ಟ್ ಅಂದ್ರೆ ನಿಮ್ಮನ್ನ 10 ಮಾರು ದೂರಕ್ಕೆ ಇಟ್ಟು ಅನ್ನಾರ ನಂಬದ್ ನೀವು. ಕರೆಕ್ಟ್ ಕಾರಣ ಸಾಯಂಕಾಲ ಎಣ್ಣೆ ಸಾಯಂಕಾಲ ಹೊಡಿಲ್ಲ, ಸಾಯಂಕಾಲ ಒಳ್ಳೆ ಐತಿ ವ್ಯವಸ್ಥೆ. ಗಿಡಮರಿಗೆ ಹೋಗಿ ಹೊಡಿರು, ಹುಡುಗರು ಕಣ್ಣ ಮನೆ ಬಾಗಿಲು ಹೊಡಿರಿ. ಅದು 12 ಗಂಟೆ ರಾತ್ರಿ ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮ ಅತ್ತೆ ಮಾವನ್ ಬಿಸಾಕಿ, ಅಪ್ಪ ಅಮ್ಮನ ಬಿಸಾಕಿ, ಮಕ್ಕಳು ಬಿಸಾಕಿ 12 ಗಂಟೆ ಕೇಕ್ ಕಟ್ ಮಾಡಕ್ಕೆ ನಮ್ಮ ಹುಡುಗರು ಹೆಂಗಸರು ಚೀಟಿ ಮಾಡಕ್ಕೆ ಓಡಾಡ್ತಾರೆ. ಇನ್ನು ನಮ್ಮ ಹುಡುಗರು 12 ಗಂಟೆ ರಾತ್ರಿ ಹುಡುಗರು ಕಣ್ಣ ಮನೆ ಬಾಗಿಲು ಹೊಡಿ. ಇನ್ನೇನು ಕ್ಲಾಸ್ ಹೊಡಿರೋಣ ಸರ್, ಜ್ವರ ಬಂದಿದೆ. ನಾನು ಹೇಳಕ್ ಬಂದಿಲ್ಲ, ನಾವು ಮುಖವಾಡಲ್ಲ, ಮುಖವಾಡದ ಬೆಲೆ ಮುಖಕ್ಕೆ ಬೆಲೆ. ನಾವು ಮುಖ, ನನಗೆ ನಾನು ದೊಡ್ಡ ಸ್ವಾಮೀಜಿ ಆಗ್ಬಿಡ್ತಾ ಇದ್ದೆ. ನನಗೆ ಸುಳ್ಳು ಹೇಳಕ್ ಬರಲ್ಲ, ಮೋಸ ಮಾಡಕ್ ಬರಲ್ಲ. ಇದು ಇದ್ದಂಗೆ ಹೇಳಿ ನಾನು ಕೆಟ್ಟದ, ಇದು ಇದ್ದಂಗೆ ಹೇಳ್ಬಿಡ್ತೀನಿ, ಕೆಟ್ಟದಾಗ್ಬಿಟ್ಟಿನಿ. ಇದರೆಲ್ಲ ಹಿಂಗೆ ಹಚ್ಚಿ ಹೋಗಿ ಬರಪ್ಪ ಅಂತ ಬೆಣ್ಣೆ ಹಚ್ಚಾರ ಸ್ವಾಮಿಯರು ಅಂತಿರ್ನಿ ಹಿಂಗನ್ನರ್ನ ಮುಖವಾಡ ಮಾಡ್ಕೊಂಡು. ನೆಕ್ಸ್ಟ್ ನಾನು ಮೇಕಪ್ ಮಾಡ್ಕೊಂತೀನಿ. ಇನ್ನು ನಮ್ಮದು ಡ್ಯಾನ್ಸ್ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ. ಶಿವರಾತ್ರಿ ಹಬ್ಬದ ದಿವಸ ನಮ್ಮ ದೇವಸ್ಥಾನದಲ್ಲಿ ಜಾಗರಣೆ ಇರಲ್ಲ, ಡ್ಯಾನ್ಸ್ ಇರುತ್ತೆ. ಬೇಕಾದ್ರೆ ಯಾರು ಬಂದು ಡ್ಯಾನ್ಸ್ ಮಾಡ್ಬೋದು. DJ ಹಾಕ್ತೀನಿ ಮರ ತುಂಬ ಕುಣಿಬೋದು ನೀವು. ಅವಾಗ ನಂಬ್ತೀರಿ ನಮ್ಮನ್ನಲ್ವಾ? ಯಾರು ಸಿನಿಮಾ ನಟರು ಕರೆಸ್ತೀನಿ ಬನ್ನಿ ಹೊಡೆಯೋಣ. ಯಾರನ್ನ ಕರೆದು ಬಿಲ್ಡಪ್ ಕೊಡೋರು ನಂಬ್ತೀರಿ, ಮುಖವಾಡ ನಂಬ್ತೀರಿ. ನಿಮ್ಮ ತಾಯಿ ತಂದೆ ಮುಖವಾಡ ಅಲ್ಲ ಎಲ್ಲರೇ ಕೇಳತ್ರ. ನಿಮ್ಮ ತಾಯಿ ತಂದೆ ಆಂಟಿ ಆಂಟಿ ಮುಖ ಆಗ್ಬೇಕಂತ ಅವಳ ಆಂಟಿ ಮಗ್ಗೆ ಅವ ಬಂದಿಲ್ಲ, ಬಂದಿರೋ ಕೇಳಿಸ್ತು ಅದನ್ನಾರ ಅಲ್ಲ ಸಾ. ಏನ್ ಮಾಡ್ತೀರಿ ಗೊತ್ತಾ? ನಿಮ್ಮ ತಾಯಿ ತಂದೆ ಮುಖವಾಡಲ್ಲ, ತಾಯಿ ತಂದೆ ಪ್ರೀತಿ ಶುದ್ಧವಾದ ತಾಯಿ ತಂದೆ ಪ್ರೀತಿ ಮಾಡಿ. ತಾಯಿ ತಂದೆ ನಂಬಿ, ನೀವು ನಮ್ಮ ನಂಬೋದೇ ಬೇಡ. ನಿಮ್ಮ ತಿನ್ನ ಅನ್ನ ನಂಬಿ, ನೀವು ಕುಡಿಯೋ ನೀರು ನಂಬಿ, ನಿಮ್ಮ ಅಕ್ಕಪಕ್ಕ ಜನಗಳು ನಂಬಿ ಸಾಕು. ಅದಕ್ಕೆ ದೊಡ್ಡದೇನಿಲ್ಲ ಅಂತ ಆಗುತ್ತಾ ಆಗಲ್ವ? ಆಮೇಲೆ ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನನಗೆ ನಾನು ಹೇಳ್ತದೆ ಅಣ್ಣ, ನೀವು ಎಲ್ಲರೂ ನಾಡ್ಕಾಡಿದ್ರೆ ಸ್ವಾಮಿ ಆಗ್ಬಿಡ್ತೆ ಅಂತ. ನಾಡ್ಕಾಡೋದು ಬೇಡ, ಸ್ವಾಮಿ ಆಗೋದು ಬೇಡ ಅಲ್ವಾ? ಎಲ್ಲರೂ ಹಿಂಗಂತ ನಂಗೆ ಅದೇನಪ್ಪ ಇದ್ದಂಗೆ ಬೈಬಿಡ್ತೀನಿ, ಬೈಬೇಕು ಅನ್ಸುತ್ತೆ. ಆಮೇಲೆ ಪಿಚ್ ಮಾಡ್ತೀನಿ, ಕೆಲವರು ಮುದ್ದು ಮಾಡ್ತೀನಿ, ಕೆಲವರು ಒಳ್ಳೆ ಬುದ್ಧಿ ಹೇಳ್ತೀನಿ. ನಂಗೆ ಅದೇ ನಾನು ಸ್ವಾಮಿ ನೋಡಿ ಮನೆಗೆ ಹೋಯ್ತು. ಸ್ವಾಮಿ ಹೆಂಗೆ ಗೊತ್ತಾ? ಕಾಲು ಹಿಂಗಿರ್ತಾರೆ, ಹೂ ಹಾಕೋದು ನೀವು, ಅವ್ರು ಹಿಂಗಂತಾರೆ. ಹೂ ಮೇಲೆ ಚಪ್ಪಲಿ ಹಾಕೊಂಬರೋದು, ನಾವು ನೋಡಿ ಚಪ್ಪಲಿನ ಹಾಕಲ್ಲ. ಬೇರೆ ಮಕ್ಕಳು ನಮ್ಮ ನಂಬಲ್ಲಿ ನೀವು, ಅವ್ರು ಹಿಂಗಂತಾರೆ. ಸತ್ಯ ಯಾವರು ಸುಳ್ಳು? ನಾನು ಇವತ್ತಿನ ಸ್ವಾಮಿ ಆಗೋಣ ಅಂತೀನಿ, ನಿಮ್ಗೆ ತೀರ್ಮಾನ ಮಾಡೋಣ ಅಂತ. ಹೆಂಗ್ ಮಾಡೋಣ ಹೇಳ್ರಿ? ಫಾರಿಂಗ್ ಹೋಗ್ತೀನಿ, ತಿಂಗಳು ಬರ್ತೀನಿ. ಅಮ್ಮ ಹಂಗಾದ್ರೆ ನಾನು ಹಂಗೆ ಸುಳ್ಳು ಹೇಳಿದ್ರೆ ಇಷ್ಟೊಂದು ಜನಕ್ಕೆ ನಾನು ಸುಳ್ಳು ಹೇಳಿ ನಾಡ್ಕಾಡಿದ್ರೆ ಜಗತ್ತಿಗೆ ಫೇಮಸ್ ಆಗ್ಬಿಟ್ಟಿದ್ದೆ ನಾನು. ಸುಳ್ಳು ಹೇಳಿದ್ರೆ ಸತ್ಯ ಹೇಳಿ ಸ್ವಾಮಿ ಬೈತಾರೆ ಬಿಡ್ತಾಂಡಿ ನಾನು. ಸತ್ಯ ಹೇಳಿದ್ರೆ ಸುಳ್ಳು ಹೇಳಿ ಮರ್ರು ಮಾಡಿ ಹಿಂಗೆಲ್ಲ ದೂರದಿಂದ ಹಿಂಗೆ ಅಂದ್ಬಿಟ್ಟಿದ್ರೆ ಇದಕ್ಕೆ ನಾನು ಜಗತ್ ಫೇಮಸ್. TV ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ ನನಗೆ. ಕರೆದ ಸಮಾನ ಮಾಡೋರಲ್ವಾ? ಹಂಗಾಗೋಣ ಅಂತಿದ್ದೀನಿ. ಹೆಂಗಾಗೋಣ?
ಅಂದಾದ್ರೆ ಸತ್ಯ ಯಾವತ್ತು ಸತ್ಯ ಆಗಿರೋಣ. ಅನ್ನ ಕೊಡ್ತೀನಂತೆ, ದಯವಿಟ್ಟು ಕ್ಯೂಲ್ ಬನ್ನಿ, ಇಲ್ಲ ನಾನು ಕೆಲಸ ಮಾಡಿ ದಿಬ್ಬರು ಪ್ರಸಾದ ಕೊಡಿ, ನಾನು ಪ್ರಸಾದ ಬಿಡ್ತೀನಿ ನಾನು. ಇಲ್ಲ ಇವತ್ತಿನ ರಾತ್ರಿ ನಿನ್ನೆ ಬರುವಾಗ ಹಳೆಬಡಿಯಿಂದ ತೀರ್ಮಾನ ಮಾಡ್ಕೆ ಬಂದಿಬ್ಬರು. ನನಗೆ ದತ್ತು ಮಗ ಅವ್ನು ನಾನು ತೀರ್ಮಾನ ಮಾಡ್ಕೆ ಬಂದು ಅವನು ನೀವು ಜಾತಿ ಇದ್ದೀರಿ, ನಾವು ಗೌಡ್ರು ಅವ್ರು ಲಂಬಾಣಿಸು, ಅಲ್ಲ ನನ್ನ ಜಾತಿ ಇಲ್ಲ. ಮೊನ್ನೆ ಅನ್ಕೊಂಬತ್ತಿದ್ದೆ ಅಣ್ಣ ನೀವು ಎಲ್ಲರಂಗೆ ಸ್ವಾಮಿಯರಂಗೆ ಬಿಡ್ಡ ಕೊಟ್ಟಿರಿ ಜಗತ್ತಿಗೆ ಫೇಮಸ್ ಆಗ್ಬಿಡ್ತಿದ್ದೇನೆ ಅಂತ. ಮೊನ್ನೆ ಊಟಕ್ಕೆ ಹೋಯ್ತೆ ನಾನು, ಅಲ್ಲಿ ನೋಡಿ ಕೈ ಮುಗಿದ್ರು ನಾನು ಒಂದು ಹೋಟ್ಲು ಪಾವನ ಆಯಿತು ಅಂತ. ಒಂದು ತಾಯಿ ಹಳೆ ಬಿಡಲಿ ಹೋಟ್ಲ ಹೆಸರು ಮರ್ತ್ಬಿಟ್ಟೆ. ಒಂದು ಮನೆ ಒಳಗೆ ಒಂದು ಗಂಡ ಹೆಂಡತಿ, ಒಂದು ವಯಸ್ಸಾದ ಯಜಮಾನರುಗಳು, ನಮ್ಮ ಅಪ್ಪ ಅಮ್ಮ ತಂಗಿದ್ದಾರೆ. ಎಂತಕ್ಕಂತ ಅಡುಗೆ ಮಾಡಿದ್ರು, ಒಟ್ಟು ತುಂಬ ಊಟ, ಏನೇನು ಪಲ್ಯ ಅಂದರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ ಆ ತಾಯಿಯರು. ಮತ್ತಿನ್ನು ಹಳೆ ಬಿಡಲಿ ಬೇಲೂರಲ್ಲಿ ಒಂದು ಮನೇಲಿ ಹೋಗ್ತೀನಿ, ಆ ತಾಯಿನ ಇಲ್ಲಿ ಬಂದಾರಂತೆ, ಹೋಗ್ದಂಗೆ ಮುಂದೆ ತರ್ತಾರೆ. ಎಂತೆಂಥ ಪುಣ್ಯಾತ್ಮರು ಭೂಮಿ ಮೇಲೆ ಇದ್ದಾರೆ ಗೊತ್ತಾ, ಸುತ್ತ ಅನ್ನ ಕೊಡೋರು. ಆ ಮನೆಯವರು ಹೋಟ್ಲ್ ಹೆಸರು ಗೊತ್ತಿಲ್ಲ, ಹಳೆ ಬಿಡಲ್ಲ ಹೋಟ್ಲು ಮನೆಯವ್ರು ತುಂಬ ಚೆನ್ನಾಗಿರಲಿ, ಒಟ್ಟು ತುಂಬ ಊಟ ಕೊಡ್ತಾರೆ, ಎಷ್ಟು ಬೇಕು ಅಷ್ಟು ಊಟ. ಮೊಸರು ಇರುತ್ತೆ, ಮಜ್ಜಿಗೆ ಇರುತ್ತೆ, ಚಪಾತಿ ಇರುತ್ತೆ, ಪಲ್ಯ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಸಾಂಬಾರಂತೂ ಆಹಾ ಹಂಗಿಲ್ಲ. ಸರಿ ಅಂತ ಪುಣ್ಯಾತ್ಮ ಒಂದು ಬಾಯಿ ಬಗ್ಗಿಲ್ ಬಾ ಆಯ್ತು ಮೇಲೆ ಹುಷಾರಾಯ್ತಾ? ಯಾವ ನೋಡಿ ಸರಿ 20 ವರ್ಷದ ಟೆಸ್ಟ್ ಬರೋದಂತೆ. ಈ ತಮ್ಗೆ ಹುಷಾರಾಗಿ ಇವನಾಗ ಅವ್ರಿಗೆ ಸೇರ್ತಾ ಕೊಟ್ಟು ಅಂತರ ಕಟ್ಟೆ ಹುಷಾರಾದಾರಂತೆ. ಒಂದೇ ಒಂದ್ಸಲ ಹಣ್ಣು ಮುಂಚೆ ಗೌರವ ಕೊಡೋಣ ಚೆನ್ನಾಗಿ. ಪವಾಡ ಏನಂದ್ರೆ ನಂಬಿಕೆ, ಸಾಕ್ತರಿಗೆ ಮಕ್ಕಳು, ಪೂಜ್ಯರಿಗೆ ದೇವರು ಅಂತ. ಬಂದವರೆಲ್ಲ ಕೇಳ್ತೀರಿ ಹುಷಾರಾಗುತ್ತಾ ಏನಾಗುತ್ತಾ ಅಂತ ಹೇಳಿ ಕೇಳೋದು. ಆಮೇಲೆ ಏನ್ರ ಹೇಳಿರಿ ಹೆಂಗ್ ಸೊಳೋದು, ಗಂಡಸ್ ತಿಳ್ಕೊಂಡು ಹೋಗೋದು, ಎರಡೇ ಕತ್ತಿರೋದು ನಮ್ಮ ಜನ. ಹಂಗಾಗಿ ಎಲ್ಲರೂ ಒಂದ್ಸರಿ ರೇಟ್ ಕೇಳಿ ಯಾರಿಗೆ ಮೆಡಿಕಲ್ಗೆ ನನ್ನ ಮಗು ಕರ್ಕೊಂಡು ಇಲ್ಲಿ ಬೇಡ್ಕೊಂಡು ಹೋಗೋಣ, ಚೆನ್ನಾಗಿ ಮಾಡ್ತೀವಿ, ಮುಂದಿನ ಮೆಡಿಕಲ್ ಆಗೋ ಚಾನ್ಸ್ ಐತೆ. ನಾವು ಸ್ವಲ್ಪ ಅದ್ರಲ್ಲ ಐತೆ. ದಾವಣಗೆರೆ ಒಳ್ಳೆ ಕೆಲಸ ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಸಿಗಲಿ ಅಂತ ಆಶೀರ್ವಾದ ನಾವು ಬಡವರನ್ನ ನಾವು ಹೊಟ್ಟೆ ಉಳ್ಕೊಂಡು ಜೀವನ ಮಾಡ್ತೀವಿ. ನನ್ನ ಮಗಳ ಅಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ, ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಗಲಿ ಅಂತ ಆಶೀರ್ವಾದ. ಬಡವರು ಅದಕ್ಕೆ ಬಡವ್ರ ಹತ್ರನೇ ಬಂದಿರೋದಣ್ಣ. ಬಡವ್ರನ್ನ ಇಷ್ಟಪಡ ಕನ್ಸಲ್ ಬಂದಿದ್ರೆ ನನಗೆ ಬಂದು ತಂಗಿ ಫೀಸ್ ಯಾವಾಗ ಕಟ್ತೀವ ಅಂತ ಕೇಳಿದ್ರು ನನಗೆ. ಊಟ ಬೇಡ್ಕೊಂಡು ಕಿಡ್ನಿ ಫೇಲ್ ಆಗಿ ನಮ್ಮ ಮನೆಯಾಗ ತುಂಬ ಮಗ್ಗೇರ ಫೋನ್ ನನ್ನೆ ರಾತ್ರಿ ಬಂದಿದ್ದು ಯಾಕೆ ಫೋನ್ ಇತ್ತಿಲ್ಲ? ನೆನ್ನೆ ಅಲ್ಲೇ ಇದ್ವಲ್ಲ ನಾವು ಮಗ್ಗೇಲಿ. ನನ್ನ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಏನು ಮಾಡ್ತಾರೆ, ರೇವತಿ ರಾಮಚಂದ್ರ ಅಂತ ಹುಡುಗಿ ತಾಯಿ ಊರು ಮಗ್ಗೆ, ದೇವಂಗ್ ಶೆಟ್ಟರ್ ಬಗ್ಗೆ ಅವರು. ಹಂಗೆ ಅವಳು ನನ್ನ ತಂಗಿ ಅಂತ ಕರೆದು ಹುಡ್ಕಂತ ನೀವು ಹುಡ್ಕೊಂಡು ತಾಯಿ ನಮ್ಮನ್ನು ಹೆಸರೇಕೊಂಡು ಪೂಜೆ ಮಾಡ್ಕೊಂಡು ಸರಿಯಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಎಷ್ಟು ವರ್ಷ ಆಗುತ್ತೆ, ಆಮೇಲೆ ಒಂದು 2 ವರ್ಷ ಕಾಲದ ಕರ್ಕೊಂಬ ರೆಡಿ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ ಏನು ಮಾಡ್ಬೇಕು. ತಲೆ ಕಷ್ಟ ನಡೆಯುತ್ತೆ ಹೆಸರಿಗೆ. ಇನ್ನು ನನಗೆ ಸೀರೆ ಕೊಟ್ಟು ಪುಣ್ಯಾತ್ಗಿರಿ ಇಬ್ಬರು ತಂಗಿಯರು, ಬಟ್ಟೆ ಕೊಟ್ಟು ತಂಗಿಯರು ಇಬ್ಬರು ಬನ್ನಿ. ತಂಗಿಯರ ಅಣ್ಣ ಅಂದರೆ ಆಸ್ತಿ ಕೇಳ್ಬೇಡ್ರಿ, ಭೂಮಿ ಜಮೀನಿದೆ ಬಾ ತಂಗಿ ಬಾ. ಅವ್ರು ನಿಮ್ಮ ತಾಯಿ ಯಾರಮ್ಮ? ಇನ್ನೊಬ್ರು ಯಾರು ಬಂದಿದ್ದೀಗ? ಅತ್ತೆ ಅತ್ತೆ ಹೆಸರೇನು? ಅತ್ತೆ ಹೆಸರೇನು? ಜಯತೆ ಬರೀ ಹತ್ತದು ಕುತಮ್ಮ ತಂಗಿ. ಇನ್ನೊಂದು 2 ಸ್ಯಾರಿ ಯಾರು ಮಾಡ್ತೀರಾ? ಸ್ಯಾರಿ ಮಾಡ್ತೀರಾ? ಅವ್ರಿಗೆ ಯಾರು ಈ ಬಂದಲ್ಲಿ ತಂಗಿ ಒಂದು ಸ್ಯಾರಿ ಕೊಡೋಣ. ತಮ್ಮ ಅವ್ರು ಯಾರು ನಿಂಗೆ ಏನಾಗಬೇಕಾ? ಜೀವನ ಬಸ್ಕೊಳ್ಳಿ, ಎಷ್ಟು ಗೌರವ ಕೊಡ್ತೀನಿ. ಬೇರೆ ಯಾರು ಹೋಗಬಾರ ಅಂತ ಹಿಂಗಾರು ಗೌರವ ಕೊಡ್ತೀನಿ ನಾನು. ಶುದ್ಧ ಮನುಷ್ಯರಿಗೆ ಗೌರವ ಕೊಡ್ಬೇಕಂತ ಅಲ್ಲ ಭಾಸ್ಕರ್? ನಿಮ್ಮ ತಾಯಿ ಇದ್ದಾರಪ್ಪ? ನಿಮ್ಮ ತಾಯಿ ಕೊಟ್ಟು ನಾನು ಕೇಳಿದೇನು, ಅಣ್ಣ ಕೇಳ್ತೀನಿ ಮತ್ತೆ ತಾಯಿಗೂ ನಮ್ಮ ಭಾಸ್ಕರ್ ಜೀವನ ಚೆನ್ನಾಗಿಲ್ಲಲ್ವ? ಯಾಕಂದರೆ ಯಾರಿಗೂ ಹಾಳು ಮಾಡಬಾರ್ದು. ಇದು ಕಡೆ ಬಿತ್ತ ಕಳ್ಳಿ ನೀನು ನೋಡಿ ಅಂತರ ಹಾಕೋದು ತಲೆಕೆಟ್ಟರಿಗೆಲ್ಲ ಹುಷಾರಿಲ್ಲರಿಗೆ. ಇಲ್ಲಿ ಹೆಂಗೆ ಗೊತ್ತಾತಮ್ಮ, ಕೈನೈತಿ ಅಂತರ ಹಾಕಿ ಬ್ಯಾಗ್ ಹಿಡ್ಕೊಂಡು ನಿನ್ಸು ಕೈನೋ ಬಂದಿರ್ತೀವಿ, ಕೈನೈತಿ ಅಂತರ ಹಾಕಿಂತ ಒಬ್ಳು. ಒಬ್ಬ ಗಂಡು ಮನೆಗೆ ಅವ್ನು ಅಂತರ ಹಾಕಿಂತ ಅವ್ನು ಚೆನ್ನಾಗಿ ಕೊಡ್ಕೊಂಡಿರ್ತಾನೆ, ಅವ್ನಿಗೆ ಅಂತರ ಹಾಕೋದು. ನಿನ್ನಂತ ಪುಣ್ಯಾತ್ಮ ನನಗೆ ಗೌರವ ಕೊಡೋದು ಕರೆಕ್ಟಾ? ಪುಣ್ಯಾತ್ಮ ಅಲ್ವ ಅವನು? ಹೌದು ಪುಣ್ಯಾತ್ಮ.
ಅಲ್ವಾ? ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ಬೇಕು ಅಂತ ಏನಿಲ್ಲ, ರಾಜಕೀಯ ಸೇರ್ಕೊಂಡು ಸೇವೆ ಮಾಡ್ಬೇಕು ಅಂತ ಏನಿಲ್ಲ. ಸೇವೆ ಮಾಡಿದ ಮನ್ಸು ಚೆನ್ನಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನ ಇನ್ನು ಯಾರು ಫ್ರೆಂಡ್ಸ್ ಇದೇ ಬಂದಿರ ಫ್ರೆಂಡ್ ಬಮ್ಮ ಏನ ಸುನಿಂದ ಸತೀಶ್ ಒಂದ್ಸರಿ ಸಾಕಣ್ಣ ಸಣ್ಣ ಕರ್ಕೊಂಡು ಸತೀಶ್ ಅಂತ ಕಟ್ಟಮ್ಮ ಪ್ರೀತಿಯಿಂದ ನೀನೇ ಅವನಿಗೆಲ್ಲ ಮುಂಚೆ ಕಟ್ಟಿದ್ಯಾ ಒಂದ್ಸರಿ ಕಟ್ಟಿದ್ಯಾ? ಇನ್ನು ಕಟ್ಟಿಲ್ಲ ಎರಡು ಸರಿ ಕಟ್ಟಿದ್ಯಲ್ಲ ಅಲ್ಲ ಎಲ್ಲಿ ನೋಡಿ ಬಡ್ಡಿ ಕರ್ತಾವಣೆ ಅಂತ ಹೆಂಗ ನಿಮ್ಮ ಜೀವನ ಹಿಂಗೆ ಇರುತ್ತಮ್ಮ. ಇಬ್ರು ಹಿಂಗೆ ಇರ್ರಿ, ಆರೋಗ್ಯ ನಿಮ್ಮ ಜೀವನ ಸ್ವಲ್ಪ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋಣ, ಅದು ಹಾಳು ಮಾಡೋರಾಗಲ್ಲ. ನಿಂದೇನಪ್ಪ ಬಾ ಈ ಕಡೆ ಬಂದ್ಬಿಡ್ಬೇಕಲ್ಲ ನಿಂತ್ಕೊಂಡು. ತಂಗಿ ಅವ್ರ ತಾಯಿ ಯಾರು? ಆ ತಾಯಿ ಅಮ್ಮ ನಿಮ್ಮ ಹೆಸರೇನು? ಅಮ್ಮ ಕೂತೋ ತಂಗಿ ಕೂತೋ ಮಗಳೇ. ನಾನು 2 ಸೈಜ್ ನಂಬರು ಆಂಟಿ ಕಟ್ಟಿದ್ದಾರೆ ತಂಗಿ ಅಂತ ಕೊಡೋಣ. ಅಕ್ಕ ಅಕ್ಕ ತಾಯಿ ಯಾರಕ್ಕ? ತಾಯಿ ಬರ್ಬೇಕಣಕ್ಕ, ಅಜ್ಜರು ಬರಬೇಡಿ. ತಾಯಿಯವ್ರ ಮಗು ಐತಿ ನಾಯಿ ಬಿಟ್ಟು ಏನ್ ಮಾಡೋದಕ್ಕ ನಾವು ಎಲ್ಲ ತಾಯಿಯರು ಬರ್ಬೇಕಣಕ್ಕ. ತಾಯಿಯವ್ರ ಯಾಕೆ ಹೋಯ್ತಿ ಗೊತ್ತಾ? ತಾಯಿಯವ್ರ ಕರ್ಮಾರಿ, ತಾಯಿ ದೇವರು. ನೀವು ಅಜ್ಜರು ಹೇಳ್ತೀವಿ, ನಾವು ಅಜ್ಜರು ಅಂದ್ರೆ ಅಜ್ಜರು ನಮ್ಮಪ್ಪನು ನಮ್ಮ ಅಜ್ಜಿ ಹಾಕ್ಯಾರೆ. ಅದು ತಾಯಿಗಿರೋ ಗೌರವ ಬೇರೆ ಆಗಿರಲ್ಲ. ಕರೆಕ್ಟ್ ಅಂದಮ್ಮ? ಈಗ ತಾಯಿಗಿಂತ ದೇವರಿಲ್ಲ ಈ ಭೂಮಿ ಮೇಲೆ, ತಂದೆಗಿಂತ ಗುರುವಿಲ್ಲ. ನಾನೇ ಸಾಕ್ಷಿ. ನಾನು ತಿನ್ನ ಅನಿಸಿದ 44 ವರ್ಷ ಒಂದು ಎಣ್ಣೆ ಬೀಡಿ ಬಿಟ್ಟಿಲ್ಲ ನಂಗೆ, ನನ್ನ ತಮ್ಮನಂಗೆ ನಾನು ಜೀವನ ಅಂದ್ರೆ ತಿರ್ಕೊಂಡಿದ್ದು ನಾನು. ತಂಗಿ ಇದು ನೀನು ಕಟ್ಟು, ತಾಯಿ ಕೈ ಮುಗಿ, ನಾ ಬಂದು ಕಸ ಹೊಡಿತೀನಿ, ತೇರ್ತಾ ಇರ್ತೀನಿ. ಈಗ ಅಕ್ಕ ಅವ್ರಿಗೆ ಕೊಟ್ಕೊಳಕ್ಕ ಇನ್ನೊಬ್ರಿಗೆ ಅವಕಾಶ ಇದೆ. ಮುಂದೆ ಕೊಡ್ತಿರುವಾಗ ಮನೆಯೊಳಗೆ ಯಾರು ಅಕ್ಕ ಅವ್ರು ಸೀರೆ ಹುಡ್ಕೊಂತಲ್ಲ ಹೊಲಿಬೋದ್ರಾಗೆ ಹೊಲಿತೇಕ ಬಡವನ್ ಕಾಣಿಕೆ ಕಣಕ ಬೈಗೆ ಬೇಡ. ತಂಗಿ ಇದ್ದೀನಿ ಮಗಳ ಆರೋಗ್ಯ ಎಲ್ಲ ಬರ್ತೀನಕ್ಕ, ನಾನು ಮುಡ್ತೀನಿ ಅಲ್ಲಿ ಬರ್ತೀನಕ್ಕ. ತಂಗಿ ಇದ್ರಲ್ಲಿ ಲಂಗ ಜಾಕೆಟ್ ಆಗತ್ತಿ ಪಾಪಿ ಹೊಲ್ಸ್ಬಿಡ್ತೀವಿ. ನೆಲೆಟ್ ಮಾಡ್ಬಿಡೋ ದೇವ್ರ ಸೀರೆ ಬಡವ್ರ ಸೀರೆ ಕಣಕ ಹೊಲ್ಸ್ಕೆ ಝೂಮ್ ಇಲ್ಲ ಅಂತ ಮತ್ತೆ ಸತ್ತೋಗ್ಬಿಟ್ಟ ದೇವ್ರನ್ನ ಹಾಕಿರ್ತೀವಿ. ಅನ್ನ ಎಲ್ಲ ಅನ್ನ ಆಸಿ ಕಣ್ಣಾಕಿರಮ್ಮ ನಿನ್ನೆ ಮಾಡ್ಕಂದ ನೀವು ಹೊಟ್ಟದ ಅನ್ನ ಸಿಗುತ್ತೆ. ನಿಮ್ಮನೆ ಊಟ ಬರ್ತೀನಿ ನಾನು ಬಾವಾ. ಪ್ರೀತಿ ಇಲ್ಲುಟ್ಟು ಸಾಕು, ಇಲ್ಲುಟ್ಟು ಬಾರ್ದು. ಲವ್ ಮಾಡಿದ್ಯಾ? ಎಂಟು ರೇಷನ್ ಒಬ್ಬರೇ ರೈತ ಒಬ್ಬರೇ ಇಬ್ಬರು ಎಂಟು ಇಬ್ಬರೇ ಒಬ್ಬರೇ ಸಾಕು. ಸುಖವಾಗಿದ್ದೀರಾ? ಅವನು ಸರಿ ಆಗ್ತಾನೆ. ಸ್ವಲ್ಪ ಬುದ್ಧಿನತೆ ಹೇಳಿದ್ ಮಾಡ್ಕಂದ ಸರಿ. ತಾಯಿಗೆ ಕಷ್ಟಪಟ್ಟು ಲೋನ್ ಎತ್ತಿ ಕೊಟ್ಟಿದ್ದು ದುಡ್ದಿದ್ದಾರೆ ಅಂತೇಳಿ ಮೊನ್ನೆ ವರಮಹಾಲಕ್ಷ್ಮಿ ದಿನ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ತಾಯಿ ದೇವರಲ್ಲಿ ಜನ ಬಂದ ಅದೇ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿಗೆ ನಿಮ್ಮ ಮನೆ ನಾನು ನಿಮ್ಮನೆಗೆ ಇರುತ್ತೆ. ಬಂದಿದ್ದು ಇಬ್ಬರು ಬಂದು ಕಸ ಹೊಡಿಬೋದು. ಇಲ್ಲಿ ₹1 ಕದಿಯಕ್ಕೆ ಯಾವಾಗಲ್ಲ ಆಗಲ್ಲ, ಮುಟ್ಟಕ್ಕೆ ಹೋಗಲ್ಲ. ಅದೇ ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ಅದೇ ಸೇರಿ ನಿಮ್ಮ ಮನೆಗೆ ಬಂದಿರುತ್ತೆ. ಅದಲ್ವಾ? ನಾನು ಪವಾಡ ಪುರುಷ ಅಲ್ಲ, ಪವಾಡ ನನ್ನ ತಲೆ ಮೇಲೆ ಇತ್ತು ಕಣ್ಣ. ನಾನು ಬೇರೆ ನಂಗೆ ದೇವ್ರು ಬರುತ್ತೆ ಅವೆಲ್ಲ ಏನು ಇದೇ ಕೈ ಲೆಕ್ಕಿಲ್ದಷ್ಟು ಸರಿಯಾದ ಕೈ. ನಾನು ಗುರುವಾಗಿಲ್ಲ, ನಮ್ಮ ಅಪ್ಪ ಅಮ್ಮನ ಸೇವಕ, ತಾಯಿಗೆ ಗುಲಾಮ, ತಾಯಿಗೆ ಸಾಥಿ. ಇದು ಮಾಡಿ ಬೇಡ ಜಾಸ್ತಿ ಮಾತಾಡೋದು. ಬರುತ್ತೆ ಒಂದೇ ಮಾತು ಬಂದ್ಬಿಟ್ಟು ಬಾಯಲ್ಲಿ ಬಂದು ಬರುತ್ತೆ. ಉದಾಹರಣೆ ನಾನು ಯಾರೋ ಬಂದು ಲೇಟ್ ಆಗುತ್ತಾ ಅಂದ್ಬಿಟ್ಟು ನಾನು ಮನೆಗೆ ಹೋಗಲ್ಲ, ನಿಮ್ಮ ಮನೆಗೆ ಹೋಗಿಲ್ಲ ಆಕ್ಸಿಡೆಂಟ್ ಆಗಿ ಸದ ಹಂಗೆ ಆಗ್ಬಾರ್ದು ಅಂತ. ನಮಸ್ಕಾರ. ಇವ್ರಿಗೊಂದ್ಸರಿ ಮುಳ್ಳಿಗೆ ಬಿಟ್ಟಿದ್ದು ನಾನು ಚೇರಿಗೆ ಸೇವರ್ ಮಾಸ್ಟ್ರು, ಪಿ ಡಿ ಮಾಸ್ಟ್ರು. ನಾನಂದರೆ ಏನೋ ಅವ್ರು ಇವತ್ತು ಅಂತಲ್ಲ, ಇವತ್ತು ನಾವು ಅಷ್ಟೇ. ಬಟ್ ಅವರು ನನ್ನ ಕಾರಣಂಗೆ ನಮ್ಮ ಸ್ಟೂಡೆಂಟ್ಗಳು ಯಾರು ಅಂತ ಪಿ ಡಿ ಮಾಸ್ಟ್ರು ಫ್ರೆಂಡು, ಗುರುವಿಗೆ ಗುರು. ಅವ್ರ ಟೈಮ್ ಹೊಡೆಯೋರು ಇರಲಿ, ದ್ವೇಷ ಆಗೋ ಸ್ಟೇಷನ್ ಅಂತ ಸರಿ. ಒಂದು ಗುರು ಒಂದ್ಸರಿ ಒಂದೇ ಒಂದು ಹೂವಿನ ತಂಬ ದಯವಿಟ್ಟು ಸ್ವಲ್ಪ ವೆರೈಟಿ ಆಗಿರ್ಬೇಕು. ಅದೇನು ಬನ್ನಿ ಕಟಾಶ ಪಿ ಡಿ ಮಾಸ್ಟ್ರು ಗೊತ್ತಾ ನಿಂಗೇನು? ವಿಜಯಕುಮಾರ್ ಮಾಸ್ಟ್ರು ಒಂದು ಹೂವಿನ ಒಂದು ಸೀರೆ ಒಳ್ಳೇದು ಗೊತ್ತಾ? ಸರಿ, ಇಡೀ ನಮ್ಮ ಮನೆಯವರೆಲ್ಲ ಇರೋ ಸ್ಟೂಡೆಂಟ್. ನಾವು ನಮ್ಮ ಗುರುಗಳು ಸನ್ಮಾನ ಮಾಡೋಕ್ಕಲ್ಲ, ಗೌರವ ಕೊಡೋಣ. ಯಾವ್ದಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಬೇಗ ಮಾಡ್ಕೊಬೇಡಿ. ಬನ್ನಿ ಎರಡಿಗೆ ಮುಳ್ಳಿಕ್ಕಿದ್ದಾನೆ. ಸತ್ಯ ತಂದೆಗಿದ್ದು ನನಗೆ 4 ಇಂಚ್ ಸಿಕ್ಕಿದ್ದಷ್ಟೇ.
ಸಣ್ಣ ಮುಳ್ಳು ಖಾರ ಮುಳ್ಳು ಹೊಡೆಯಲ್ಲ ಆಗಲ್ಲ ಏನು ಮೂಡಲ್ಲ ಬೇಡಾಗಲ್ವಾ ಖಾರ ಮುಳ್ಳಿಕ್ಕಿದ್ದು ಮೂರ ಅವತ್ತು ಖಾರ ಮುಳ್ಳು ಇಟ್ಟಿದ್ರಿ ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಲ್ಲ ಅದೇ ದೊಡ್ಡ ಅಲ್ವಾ ಖಾರ ಮುಳ್ಳಿಕ್ಕಿದ್ದು ಕೋಪಕ್ಕೆ ಸನ್ಮಾನ ಮಾಡ್ತಾರೆ ಪ್ರೀತಿಗೆ ಇಕ್ಕಿದ್ದು 3 ಜನ ನಾನು ಒಬ್ಬನೇ ಅಲ್ಲ ಇನ್ನು ಬಿಡಿಸ್ಕೊಳ್ಳಲ್ಲ ಯಾಕಂದ್ರೆ ನಾವು ಮಾಡಿ ತಪ್ಪು ನಮ್ಮನ್ನು ಹೇಳ್ಬಾರ್ದು ನಾನು ಒಳ್ಳೆ ಮುಳ್ಳು ಇಕ್ಕಿದ್ದೆ ದ್ರೋಹ ಮಾಡಿದ್ದೆ ಯಾಕೆ ನಿಮ್ಗೆ ತೀರ್ಥ ಹಾಕ್ಬಿಡ್ತೀನಿ ನಿಧಾನಕ್ಕೆ ಮನೆಗೆ ಹೋಗಿ ಅಣ್ಣ ನಿನ್ನ ಜೀವನ ಚೆನ್ನಾಗಿರುತ್ತೆ ಪಾಪ ಸರಿಯಾಗುತ್ತೆ ಸ್ವಲ್ಪ ನಾಗುತ್ತೆ ದೋಸ್ತರ ಉತ್ತಮ ಬೇಕು ಮಾಡಿ ನಮಗೆ ಮೂರೇ ಕಂಟಿನ್ಯೂ ಮಾಡಬೇಡ ಇಲ್ಲ 3 ಶುಕ್ರವಾರ 3 ಶನಿವಾರ ನೀನು ಮಾಡ್ಕೊಂಬ ನಿಮ್ಮ ಮಗನೇ ಸರಿ ಆಗ್ತಾನೆ ಹೆಚ್ಚು ಹೆಸರು ಕಾಳು ಕಡ್ಡೆಕಾಳು ಹುಳಿಕಾಳು ತಿಂತು ಗುರುಸ್ಥಾನ ಸಿಕ್ಕಿದೆ ಗುರುವಾಗಿರೋ ಒಂದ್ಸರಿ ನೋಡ್ಬಿಡಮ್ಮ 8 ಹೊತ್ಕೊಂಡು ಕುಡಿದೀನಿ ಕರೆಂಟ್ ಕೊಟ್ಟರೆ ಮಗಳೊಳಗೆ ಕಲ್ಲ ಹೊಡೆದಾರ ಅವನಿಲ್ಲಿ ಇಲ್ಲೊಂದ್ಸರಿ ಸ್ಟೇಷನ್ಗೆ ಹೋಗಿ ಬಂದೀನಿ ಯಾಕೆ ಗೊತ್ತಾ ಅವ್ನು ಕಾಲು ಸಿಕ್ಕಿದ್ದೆ ನಂಗೆ ಗೊತ್ತಿಲ್ಲ ಅವ್ರು ಗಂಡ ಅಂತ ಗಂಡು ಭಾಳ ಮಾತಾಡ್ಬಿಡ್ತಾನೆ ಮಾತಾಡ್ಬಿಡ ನನ್ನ ಏನೇ ನಿಂದು ಅಂತಾನೆ ಸರಿಯಾಗಿ ಕೊಟ್ಬಿಟ್ಟೆ ಆ ಬೇವಸಿ ಎಂಟು ನನ್ನ ಕಂಪ್ಲೇಂಟ್ ಕೊಡ್ತಾ ಹುಡುಗಿ ಅವತ್ತೇ ನೆನೆಸ್ಬಿಟ್ಟಲ್ಲ ನಾನು ಈಗ ಸತ್ತೋಗ್ಬಿಟ್ಟು ಅವಳು ಕಣ್ಣಿಲ್ಲ ಹಂಗಾಗಿ ನಾನು ಬಿಟ್ಟಿನಮ್ಮ ನಾನು 8 ವರ್ಷ ಹೊತ್ಕೊಂಡು ಕುಡ್ತೀನಿ ಗಲ್ಗರ ಆಗಲ್ಲ ಎಲ್ಲಿ ನೋಡಿದ್ರೆ ಆ ಥರ ಎಲ್ಲ ಒಬ್ಬರು ಸುದ್ದು ಲಾರಿ ಓಡಿಸಿ ಬಸ್ ಪೇಪರ್ ಹಾಕ್ತಿದ್ದೀವಿ ಕೇಳಿ ನಮ್ಮ ಪೇಪರ್ ಹಾಕಿ ಜೀವನ ಮಾಡಿದ್ದು ನಾನು ಓದಿದ್ರೆ ಭಾಳ ಕಷ್ಟಪಟ್ಟು ನಾವೆಲ್ಲ ರಾತ್ರಿ ಹೊತ್ತು ಮತ್ತೆ ಗೊತ್ತಿಲ್ಲ ಅನ್ನಂಗೆ ನಾವು ಇದರಲ್ಲಿ ಚೋಟ್ರಲ್ಲಿ ಲೋಡ ಹೊಡಿತಿದ್ವಿ ಇವತ್ತು ಹೇಳಿದ್ವಿ ನಮ್ಮ ನೋಡಿ ಓದಿ ಸಾಧನೆ ಮಾಡ್ತೀವಿ ಆಯ್ತು ನಮ್ಮ ರೂಲ್ ಆಗದೆ ಕಳಿಸ್ತೀನಿ ಪಾಪ ಆಗುತ್ತೆ ನಿಮ್ಗೆ ಮಗಳು ಯಾವ ಆಸೆ ಮಾಡಿದೆ ಸೇರ್ತ ಕೊಡ್ತೀನಿ ಒಂದು ನಿಮಿಷ ನಮ್ಮ ರೂಲ್ ಕಳ್ಸ್ಬಿಡೋಣ ಯಾರು ಅಂದ್ಬಿಟ್ರೆ 50,000 ನಾನು ಬಿಟ್ರೆ 1,00,000 ನೋಡಿ ಕಿಡ್ನಿ ಫೇಲ್ ಆಗುತ್ತೆ ಅಂತ ಬರೋದಿವರು ಈ ಖುಷಿಪಡೋಣ ನನ್ನ ತಮ್ಮಗೆ ಏನು ಕೊಟ್ಟಂತಂದ್ರು ಮತ್ತೆ ಎರಡನೇದು ಏನು ಗೊತ್ತಾ ಇಷ್ಟು ತನಕ ಅಡುಗೆ ಮಾಡೋದು ಪುಣ್ಯಾಪರು ಮತ್ತೆ ಕಿಡ್ನಿ ಮೂಲತಃ ಹೊಳಲ್ಕೆರೆ ಅವರು ಇನ್ನು ಗುರುಗಳಿಗೆ ಭಾಳ ಗೌರವ ಕೊಡೋಣ ನಮ್ಮ ಗುರುಗಳು ಅಣ್ಣ ಏನಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ವಿ ವಿಜಯಣ್ಣ ಬಟ್ಟೆ ಹಾಕಿಬಿಡು ಬೇಜ ಮಾಡ್ಕೊಬೇಡ ತಮ್ಮ ಅನ್ಕೊಂಬಿಡು ಒಂದ್ಸರಿ ನಮ್ಮ ವಿದ್ಯಾಭ್ಯಾಸ ಗುರುಗಳಿಗೆ ಭಾಳ ಬರ್ತಿದ್ದ ಅಣ್ಣ ಇವರು ಎಂಟಿ ಒಬ್ಬರೇನಾ ಚೆನ್ನಾಗಿದ್ದೀರಾ ನಂಗೇನು ಬೇಡ ಆರೋಗ್ಯ ಕೊಡಲಿಲ್ಲ ನಾನು ನಾಲ್ಕು ಬೈತೀನಿ ಇಲ್ಲ ತೀರ್ಥ ಹಾಕ್ತೀನಂತೆ ಭಕ್ತಿಯಿಂದ ಬೇಡ್ಕೊಳ್ಳಿ ಶುದ್ಧವಾಗಿ ಮನೆಗೆ ಹೋಗಿ ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ಚಾಲಕರಿಗೆ ಹೇಳಿ ಭಾನುವಾರ ಅವ್ರು ಡಿ ಜೆ ಹಾಕೊಂಡು ಖುಷಿ ಪಡ್ಬೇಡಿ ದಡ್ಡಂತ ಕೂದಿ ಬಾಯಿ ಬೆಳ್ಕೊಬೇಡಿ ನೀವು ನಿಧಾನಕ್ಕೆ ಹೋಗಿ ಅವ್ರು ನಿಧಾನಕ್ಕೆ ಹೋಗ್ತೀವಿ ಆಗ್ಬೋದಾ ನಾನು ಒಳಗೊಬ್ಬರು ಸ್ನಾನ ಮಾಡಿರ ಸ್ನಾನ ಎಲ್ಲರೂ ಯಾರಿಗಾರು ಬ್ಯೂಟಿ ಆರ್ ನಾನು ಜವಾಬ್ದಾರಲ್ಲ ಅಣ್ಣ ಸ್ನಾನಮಾಡದಲ್ಲಿ ಮಾತ್ರ ಬೀಳುತ್ತೆ ನೀರು ಪುಣ್ಯವಂತರು ಮಾತ್ರ ಬೀಳೋದು ಈಗ ಮಾಡ್ಕೊಡ್ತಾರೆ ಬಂದು ಹಾಲ ಕಾಸಿ ಬೆಂಸ ಹಚ್ಚಿ ಹೆಸರು ಕಾಳು ಕಡಲೆ ಕಲ್ಸಿಕೊಳ್ಳ ಹುರಿದು ಆಮ್ಲೆ ಮಾಡ್ಕೊಡು ಅವ್ರಿಗೆ ಕಟ್ಟು
ದೂರಿಂದ ಬಂದೀನಿ, ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ನನಗೆ ಅರ್ಜೆಂಟ್ ಇದೆ ಅಂತಕ್ಕಂಥ ಯಾರೋ ಇದ್ದರೆ ಮಹಾನುಭಾವರು ದಯವಿಟ್ಟು ಅಡ್ಬಿದ್ದು ಮನೆಗೆ ಹೋಗಿ. ಈಗ ನಾವೆಲ್ಲಿ ಸನ್ಮಾನ ಮಾಡಲ್ಲ, ಬಹುಮಾನ ಕೊಡಲ್ಲ. ಆಮೇಲೆ ನಿಮ್ಮಿಂದ ಒಬ್ಬರಿಂದ ಮತ್ತೆ ಬೇರೆ ತೊಂದರೆ ಆಗಬಾರ್ದು ದಯವಿಟ್ಟು. ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ, ಮೊನ್ನೆ ಒಂದು ದಿವಸ 9 ನಡೆಯಲ್ಲ ಅಂತ ಹೇಳಿ ಕೂತಿರ್ತಾರೆ, ಕೋಟಿ ಖರ್ಚು ಮಾಡೀವಿ ಅಂತ ಕಲ್ಮೆ ಕೂತಿರ್ತಾರೆ. ನೋಡಿರ್ತೀರಿ ನೀವೆಲ್ಲ. ನಡೆಯಂಗೆ ಮಾಡಿದ್ದೀನಿ, ಬರೋಕ್ಕೆ ಏನು ಕೊಡೋದೆ. ನೆನ್ನೆ ನೋಡಿ ಒಬ್ಬನ ಕಾಲು ರೆಡಿ ಮಾಡಿದ್ದೀನಿ, ಒಳಗೋಗಿ ಅಲ್ಲಿ ಪೂಜೆ 6 ಗಂಟೆ ಪೂಜೆ ಆಗ್ತೀರಪ್ಪ ಅಂದರೆ ಅಲ್ಲಿ ಪೂಜೆ ಹಾಕಿ ಮುಂಚೆ ಏನು ಮಾಡೋದು? ಹಾಸ್ಪಿಟಲ್ಗೆ ಮನೆ ಮುಂದೆ ಕಾಯೋದು, ದೇವಸ್ಥಾನ ಮುಂದೆ ಕಾಯೋದು. ಆಮೇಲೆ ನಂಬರ್ ಕೊಟ್ಟರೆ ನಮಗೆ ಹುಷಾರಾಗುತ್ತಾ ಅಂತ ಹೇಳಿ ಕೇಳ್ತಾರೆ. ಇನ್ನು ಯಾರೇ ಫೋನ್ ನಂಬರ್ ತಗೊಂಡು ಕೊಡೋಣ ಆತಾರೆ ಅಂತ ಪುರ ಆತಾರೆ. ಮತ್ತೆ ಏನು ಮಾತ್ರ ನಾನಪ್ಪ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಆದರೆ ನಮ್ಮಪ್ಪ 2 ರೂಪಾಯಿ ಸಂಬಳ ಕೂಡ ಬಂದಿದ್ದೆ ಅಂತ ಹೇಳ್ತಾ ಇರ್ತೀನಿ ನಾನು. ಈ ಊರಿಗೆ ನಾನು 13 ರೂಪಾಯಿನ ಬ್ಯಾಂಡ್ ಸೆಟ್ ಕೆಲಸ ಮಾಡಿದ್ದೀನಿ. ನೀವು ನಿಮ್ಮ ಮಕ್ಕಳು ಮನೆಗೆ ಉಂಡು ತಿಂದು ಮಲಗಿದ್ರೆ ಅವ್ರ ಮಕ್ಕಳು ಬಂದು ಬುದ್ಧಿ ಕಲಿಸೋಕ್ಕಾಗಲ್ಲ. ನೀವೇ ಸರಿ ಇಲ್ಲ, ನಿಮ್ಮ ಅಪ್ಪ ನಿಮ್ಮ ಮಕ್ಕಳು ಸರಿ ಬೆಳೆಸಲ್ಲ. ಒಬ್ಬನೇ ಮಗ 14-15 ವರ್ಷಕ್ಕೆ ಫೋನು ಮೊಬೈಲ್ ಕೊಡಿಸ್ತೀರಿ, ಬೈಕ್ ಕೊಡಿಸ್ತೀರಿ, ವೀಲಿಂಗ್ ಚೇನಿಕೆ ಮಾಡಿ ಕೂರ್ಚು ಚೆನ್ನಾಗಿ ಮಜಾ ಮಾಡ್ಕೊಂಡು ಯಾರೋ ಒಂದು ಕಂಡ ಮನೆ ಹುಡುಗಿ ಹಾಳು ಮಾಡಿ ಅವ್ನು ಫ್ಯಾಟಿ ಹಾಕ್ಕೊಂಡು ಬಂದು ನಿಮ್ಮ ಅಪ್ಪ ನೋಡಿತಾನೆ. ನೀವು ದೊಡ್ಡ ಹೇಳ್ಕೊಂತೀರಿ ನಮ್ಮ ಮಗ ಭಾಳ ಒಳ್ಳೆಯೋ ಚೂರು ಕುಡಿತಾನೆ ಅಂತ ಹೇಳ್ಕೊಂತೀವಿ. ಇನ್ನು 14-15 ವರ್ಷ ಫೋನ್ ಕೊಡಿಸ್ತೀರಿ, ಹುಡುಗಿ ಹೊಡೆದ ಬಂದು ನನ್ನ ಹಬ್ಬ ಬಂದಲ್ಲ ಮನೆ ಒಂದು ದೊಡ್ಡ ಬಂದಲ್ಲ 2 ಮಕ್ಕಳು 18 2 ವಯವಂತೆ. ನನಗೆ ಖುಷಿ ಆಗ್ಬಿಡ್ತಾವೆ. ಯಾಕತ್ತಪ್ಪ ಖರ್ಚೇ ಇಲ್ಲ ನಂಗೆ 2 14-15 ವರ್ಷಕ್ಕೆ ಫೋನ್ ಕೊಡಿಸ್ಬಿಟ್ಟು ಒಳಗಡೆ ಮೆಸೇಜ್ ಮಾಡ್ಬೇಕಾರೆ ಏನಂತ ನೋಡಬೇಕು. ನಾವೆಲ್ಲ ಅಂತಂಗಳು ನಾವೆಲ್ಲ ನೀವೆಲ್ಲ ಓದಿ ನಿಂತ್ಕೊಬಿಟ್ಟು ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್. ನಾನೊಬ್ಬ ಅವನು ಡಿಗ್ರಿ ಮಾಡ್ಕೊಂಡು ನಾನು ದತ್ತು ಮಗ. ನನ್ನ ತಮ್ಮ ಫ್ಯಾಷನ್ ಡಿಸೈನರ್ ಒಬ್ಬ ಒಳಗಡೆ ಸೂಪರ್ವೈಸರ್. ನಾವು ಇನ್ನೊಬ್ಬ ಓದಿಲ್ಲ ಅಷ್ಟೇ. ನಾವೆಲ್ಲ ಈಗೇದಿ ನೋಡಿ, ನಾವು ಓದಿದ್ದೀವಿ. ನಿಮಗೆ ಗೊತ್ತಿದೆ ಸಂಸ್ಕಾರ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು, ಯಾರ ಬಗ್ಗೆ ಮಾತ್ರ. ನಾವು ಎಲ್ಲಕ್ಕಿಂತ ಜಾಸ್ತಿ 3 ಡಿಗ್ರಿ ಓದಿರೋದು ನಾನು. 1 ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು, ಅವರ ಬಗ್ಗೆ ಏನು, ಅವ್ರ ಅರ್ಥ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಕಣ್ಣಿಂದ ಕಂಡಿದ್ದೀನಿ. ಏನಾದರೂ ಅಂತಂದ್ರೆ ಒಗ್ಗಟ್ಟ ಇರಬೇಕು, ಯಾರ ಬಗ್ಗೆ ಮಾತಾಡ, ಯಾರ ಬಗ್ಗೆ ಯಾರು ಕೂಡ ಬಿಡ್ಕೊಡ್ಬಾರ್ದು ಅಂತ ಇದು. ಇನ್ನು 2ನೇ ತತ್ವ ಏನು ಗೊತ್ತಾ, ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು, ಯಾರ ಮನೆಗೆ ಬಗ್ಗೆ ನೋಡಬಾರ್ದು. ಇದು 2ನೇ ತತ್ವ. 3ನೇ ಒಂದು ಡಿಗ್ರಿ ಇದೆ, ಭಾಳ ಉತ್ತಮವಾದ್ದು. ಆಸೆಯಿಂದ ಕಾಚಾಕ್ಬೇಕು. 1000 ರೂಪಾಯಿ ಕೊಟ್ಟು ಊಟ ಹೋಟ್ಲು ಬಿಲ್ ಮಾಡೋಣಲ್ಲ, 10 ರೂಪಾಯಿ ದಾನ ಮಾಡಬೇಕು ಅಂತ 3 ತಿಳ್ಕೊಂಡಿದ್ದೀನಿ. ನಮ್ಮ ಕಾರುಗಳು ನೋಡಿ 800 ಕಾರ್, ಯಾರೋ ಒಂದು ಗಂಟೆ ಇಬ್ಬರು ಬೈಕ್ ಅಂತ ಅದೇ ಕಾರು ಪಂಚರ್ ಆಗಲ್ಲ, ಅದು ಮನೆಗೆ ಬರುತ್ತೆ. ನಿಮ್ಮ 70-80 ಲಕ್ಷ ಕಾರು ಹೊಡೆದ್ರೆ ಸ್ಪಾಟ್ ಔಟು ಬಡ್ಕೊಳ್ಳೋದು. ಚೀಟಿ ಸಾಕಾಗಲ್ಲ, ಸಾಧಿಸೋಕ್ಕಾಗಲ್ಲ ಅಂತ ದೊಡ್ಡ ಕಾರ್ ತಗೊಂಬರೋದು. ಲೋನ್ ಕಟ್ಟಕ್ಕೆ ಆಗ್ತಿಲ್ಲ ಬರೋದು, ದೊಡ್ಡ ಕಾರ್ ಬೇಕೇ ಬೇಕು. ಕಂಡ ಮನೆ ಬದ್ಕೊಳ್ಳೋದು. ಸಣ್ಣ ಮನೆ ಕಟ್ಕೊಂಡ್ರಪ್ಪ ಅಂತ ದೊಡ್ಡ ಮೋಲ್ಡ್ ಮನೆನೇ ಆಗ್ಬೇಕಿಲ್ಲ. ಎಂಟಿ ಡೈವರ್ಸ್ ಇಲ್ಲ, ಗಂಡ ಡೈವರ್ಸು. ಅಪ್ಪ ಅಮ್ಮ ಅನ್ನದ ಸಮಯದಲ್ಲಿ ರೋಡಲ್ಲಿ, ಮಕ್ಕಳು ಹಾಸ್ಟೆಲ್ಲಿ, ನೀವು ಸೋಕಿ ಅವು ಬರೋದಿಲ್ಲ. ದೇವ್ರು ಅರ್ಧ ಮನೆ ಕಟ್ಟಿವಿ, ಯಾರು ಬೈತೀನಿ ಅಂದರೆ ಅರ್ಧ ಮನೆ ಕಟ್ಟಿವಿ, ಮನೆ ಕಟ್ಟಕ್ಕಾಗಲ್ಲ ಅಂತ ಬರ್ತಾರೆ. ಸಣ್ಣ ಮನೆ ಕಟ್ಕೊಂಡ್ರೆ 12 ಲಕ್ಷ ಮನೆ ಹೋಗೋದು ನೋಡ್ಕೊಂಬರ್ರೆ, 8 ರೂಮ್ ಇದ್ದಾವೆ, ಪ್ಲಾನ್ ಗೊತ್ತಿಗೆ ನೋಡ್ಕೊಂಬರ್ರಿ, ಸಿಂಪಲಾಗಿ ಕಟ್ಟೀನಿ, ಈಗ ಹಂಚಾಕೀನಿ. ಆಗುತ್ತೆ ಸಾಲ ಮಾಡಿರಿ ಬಂದು ದೇವ್ತಿಸಲ್ಲ. ನಿಂತ್ಕೊಳ್ಳಿ, ಯಾರು ದೂರನೇ ಬಂದಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೊಮ್ಮೆ ಮಗದೊಮ್ಮೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪವಾಡ ನಡೆಯುತ್ತೆ ನಿಮ್ಮ ನಂಬಿಕೆಯಿಂದ ಮಾತ್ರ. ನೀವು ನಂಬಿರೆ ಈ ಜಾಗ ತಾಯಿಯನ್ನು ಒಂದ್ಸಲ ಕಲಿಕ ತೋರ್ಬೋದು. ಯಾಕಂದ್ರೆ ಒಂದೇ ಗಂಡ ಒಂದೇ ಹೆಂಡತಿಗೆ ಡೈವರ್ಸ್ ಕೊಟ್ಟು ಒಂದು ಮಗು ಅಳುತ್ತೆ ಅಂತೀರಾ, ಬಸ್ಸಾಗ ಕಾಯ್ತೀರಿ, ಟ್ರೈನಾಗ ಕಾಯ್ತೀರಿ, ಆಂಬುಲೆನ್ಸಾಗ ಕಾಯ್ತೀರಿ, ಆಧಾರ್ ಕಾರ್ಡ್ ಕೊಡಲ್ಲ, ರೇಷನ್ ಕಾರ್ಡ್ ಕೊಡೋಕೆ, ತಾರಕಾಸ್ಗಳು ನಾಯಿ ಥರ ಕಾಯ್ತೀರಿ. ನಿಮ್ಮ ಬ್ಯಾಂಕ್ ದುಡ್ಡು ನಿಮ್ಮದೇ, ದುಡ್ಡು ನಿಮ್ದು ಅವ್ರದ್ದು ಬ್ಯಾಂಕರ್ದು ನಿಮ್ದು ಕೊಡ್ತಾರೆ, ನಿಮ್ಮ ಟೈಮಿಗೆ ಕೊಡ್ತಾರೆ. ಸರ್ವ ವರ್ಕ್ ಮಾಡಲ್ಲ, ಬಾಯಿ ಮನೆಗೆ ಹೋಗ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಏನು ಬೇಡಪ್ಪ, ನಾವು 1 ರೂಪಾಯಿ ಕೇಳಲ್ಲ. ಯಾರೋ ದುಡ್ಡು ಕೇಳಿದೀವ, ನೀವು ಭಕ್ತಿಯಿಂದ ಅಡ್ಬಿಡ್ರೆ ಅಂದರೆ ಲೇಟಾ ಅಂತ ಬೆಳಗ್ಗೆ ಬಂದು ಏನೆಲ್ಲ ತರ್ಕಟ್ಟ ಮಕ್ಕಳು ನನ್ನೇ ಬಂದಾನೆ ಹೊರಗಡೆ ದೇವ್ರು ಮುಡ್ಸ್ಕೊಡಿ ಅಂತಾನೆ. ಯಾರನ್ನ ಮಗ ಮುಡಿಸ್ತಿದ್ದಾರೆ, ಉಳಿಸಿದ್ವಿ ಅದರ ದೇವ್ರು ಅಮ್ಮ ಹುಡುಕಿ ಬರುತ್ತೆ. ನಮಸ್ಕಾರ ಮಾಡ್ಕೊಂಡು ಹೋಗಿ ಒಬ್ಬರೇ ಮುಡ್ಸೋಕ್ಕಾಗಲ್ಲ ಅಲ್ವಾ. 1 ಗಂಡ 1 ಹೆಂಡತಿ ಮುಡ್ಸೋಕ್ಕಾಗಲ್ಲ. ಅವ್ನ ಹೆಂಡತಿ ಕೂತಾವಂತೆ, ಹೆಂಡತಿ ಅಲ್ಲಪ್ಪ ನಿಮ್ಮ ಹೆಂಡತಿ ಕೆಳಗವಂತೆ. ಇಲ್ಲಿ ಕೂತಾಗ ಹೆಂಡತಿ ಮೊಬೈಲ್ಕೊಂಡು ಅಲ್ಲಿ ಗಂಡು ಬಂದಾನೆ ದೇವ್ರು ಮುಡಿಸಿ ಅಂತ. ಏನಪ್ಪ ಎಲ್ಲ ಏನಿಲ್ಲ. ಆಮೇಲೆ ನಂಬಬೇಕು, ನಂಬಿಕೆನೇ ದೊಡ್ಡ ಜೀವನ. ನೋಡಿ ಸಾಕ್ತಾರೆ ಮಕ್ಕಳು, ಪೂಜಾರಿ ದೇವರು ಅಂತ ಶಾಸ್ತ್ರ ಇದೆ. ಏನೋ ಇದೆಯಾ? ಕಲ್ಲು ದೇವರಾಗ್ಬೋದು, ಮಣ್ಣು ದೇವರು, ನಾವು ದೇವರಾಗ್ಬೋದು. ಯಾರ ಬಗ್ಗೆ ಮಾತಾಡಬಾರ್ದು, ಅಸೂಯೆ ಇರಬಾರ್ದು, ನಾವು ದೇವರಾಗ್ಬೋದು ಮನ್ಸು ಮಾಡಿ. ನಾನು ಗುರುಗಳಾಗಿಲ್ಲಪ್ಪ, ಯಾರ ಗುರುಗಳು ಮೇವು ಬಂತ ಮಗನಿಗೆ ಮಾತು ಬರುತ್ತೆ ಅಂತ ಜಮ್ಕಂಡಿಂದ ಬಂದು ರಾಮದುರ್ಗ ಗುರುಗಳು ಅಂತ ಹಾಕ್ಯಾನೆ. ರಾಮದುರ್ಗ, ನನ್ನ ಹೆಸರು ರಾಮಚಂದ್ರ ಅಂತ ಯಾಕೆಂದ್ರೆ ನಾನು ಬೇಡನಕ್ಕಾಗ್ತಾ ಅವನು. ಇನ್ನೊಬ್ರು ಮನೆ ಯಾರೋ ಪವಾಡ ಪುರುಷ ಅಂತ ಹಾಕ್ಯಾಳ, ಅವ್ನು ಗೊತ್ತಿಲ್ಲ ನಂಗೆ. ಇನ್ನೊಬ್ಬರ ಇಂಥ ಹುಡುಗಿಗಳು ಹಾಕಿದ್ರು ಯಾರೋ ಒಂದು ಗುಣವಂತ ಅಂತ. ಅವ್ಳು ನಂಬರ್ ತಾಂಡು ಇವ್ರ ಕಡೆಯಿಂದ ಫೋನ್ ಮಾಡಿದೆ, ತಂಗಿ ಬೈಯತ್ ನೋಡಿದ್ಯಾ ಅಂದೆ. ಮಾವ ನೀನು ಬೈಬಲ್ ಉದ್ದಾರ ಆಯಿತು ಅಂತಾಳೆ. ಯಾಕೆಂದ್ರೆ ಮುಂಚೆ ಯಾರು ಲವ್ ಮಾಡ್ತಿದ್ದಂತೆ, ಎಲ್ಲರನ್ನು ಬಿಟ್ಟು ಅಪ್ಪ ಅಮ್ಮ ಸಾಕ್ತಾವಳು ಅಂತ. ನೋಡಿ ಹೆಂಗಿದೆ ಈಗ ನಿಂತ್ಕೊಳ್ಳೋದು. ಮೊನ್ನೆ ಒಂದು ಯಾರೋ ಬಂದರೆ ಇಬ್ಬರು ಲಾಯರ್ಸ್, ಗಂಡ ಹೆಣ್ಣು ಬಿಟ್ಟಿರೋ 3 ವರ್ಷ ಒಂದಾಯಾರ ಅಂತಿಬ್ರು. ನಾವು ಬೈಯೋದಕ್ಕೆ ಬೈದಕ್ಕೆಲ್ಲ ಒಳ್ಳೆದಾಗುತ್ತೆ, ಬೈಯೋಣ ಏನು ಮಾಡೋಂಗಿಲ್ಲ. ಬೈಯೋ ರೀತಿ ಹೆಂಗೆ ಗೊತ್ತಾ, ದೂರಿಂದ ಬರ್ತೀರಿ, ಎಲ್ಲಿಂದಲೋ ಬಂದಿರಿ, ಉಪವಾಸ ಬಂದಿರಿ, ನಿದ್ಗೆರ್ಗೆ ಬಂದಿರಿ, ಎಷ್ಟು ಕಷ್ಟಪಡ್ಕೊಂಡು ಬಂದಿರಲ್ವ, ಬಂದಿಲ್ವಾ? ಬೆಳಗ್ಗೆ ಯಾವ ಊರಿಂದ ಬಂದಿರೋ ಪುಣ್ಯಾತ್ಮರು ಇವೆಲ್ಲ. ಎಲ್ಲರೂ ಬೇಕಾಗಲ್ಲ, ಕಾಣಿಕೆ ಡಬ್ಬ ದುಡ್ಡು ತುಂಬಿಸ್ತೀವಿ. ನಾವು ಭಿಕ್ಷಿಕರಲ್ವ, ನೀವೆಲ್ಲ ಭಿಕ್ಷೆ ಬಡಿಕೆ ಬಂದು ದುಡ್ಕೊಂಬಂದು ನಮಗೆ ಹಾಕ್ತೀರಿ. ನಾವು ತಟ್ಟೆಬಟ್ಟು ಭಿಕ್ಷೆ ಬೇಡ್ತಾ ಇದೀವಿ. ಎಲ್ಲರೂ ಒಂದು ಭಿಕ್ಷಿಕ್ರೆ. ಆದ್ರೆ ಬಂದಾಗ ನಿಮ್ಮ ಮನೆ ಬರುವಾಗ ಏನು ಮಾಡ್ತೀರಾ, ನಿಮ್ಮ ಊರ ಬರುವಾಗ ನಾನು ಅನ್ನೋದು ಹಿಂದ್ಗಡೆ ನನ್ನದು ಅಂತ
ನನ್ನಿಂದಲೇ ಅಂತ ನಿನ್ನ ತಲೆ ಮೇಲೆ 3 ಬಿಟ್ಟು ಬಂದರೆ ಸುಖವಾಗಿರ್ಬೋದು ನೀವು. ಅರ್ಥ ಆಗುತ್ತಾ? ಮೇಲೆ ಯಾರಿರ್ಬೇಕು ಅಂತ ಅಪ್ಪ ಅಮ್ಮ ಇರಬೇಕು. ತಾಯಿ ತಂದೆನೇ ಗೋಯಿ ಮೇಲೆ ದೊಡ್ಡ ಗುರುಗಳು, ದೊಡ್ಡ ಪವಾಡ, ದೊಡ್ಡ ಅಪ್ಪ ಅಮ್ಮಗಳು. ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಎರಡನೇದು ಹೆಂಗೆ ಗೊತ್ತಾ? ನಮಗೆ ಅನ್ನ ಹಾಕ್ತಾರೋ, ನಮಗೆ ದಾರಿ ತೋರಿಸ್ತಾ ಮರಿಬಾರ್ದು. ಗುರುಗಳು ಇರ್ತಾರೆ, ಗುರುಸ್ಥಾನ ಇರ್ತಾರೆ. ಮೂರನೇದಿರುತ್ತೆ. ಯಾರು ಗೊತ್ತಾ ಮೂರನೇರು? ಯಾರಿರ್ಬೇಕು ಮೂರನೇರು? ಉತ್ತಮವಾದ ಸಾಹಸ ಮಾಡಬೇಕು, ಉತ್ತಮ ಸಾಹಸ ಮಾಡಬೇಕು, ಉತ್ತಮರಾಗಿ ಬಾಳಬೇಕು. ಕೋಟಿ ಬಾಳ ಶ್ರೀಮಂತ ಅಲ್ಲ, ದೊಡ್ಡದನ ಯಾರು ಉಣಲ್ಲ, ದೊಡ್ಡ ಕಾಲ ಯಾರು ಉಣಲ್ಲ. ಎಲ್ಲ ಉಣದ ಆಲ್ರೆಡಿ ಮೂರಡೆ ಗುಂಡಿ. ಈ ಗುಂಡಿ ಇಲ್ಲ ಅಂತ ಈ ಬೆಂಗಳೂರೆಲ್ಲ ಬರದು ಮಾಡ್ತಾರೆ. ಹಂಗೆ ಸಾಯವಸ್ತಿನ ಆರಾಮಾಗಿರಿ ಅಂತಾದ್ರೆ ನೆನ್ಪಿಟ್ಕೊಳ್ಳಿ. ಈ ಜಾಗ ನಡೆಯುತ್ತೆ ಒಂದೇ ಒಂದು ಪವಾಡ, ನಂಬಿಕೆ, ದೊಡ್ಡ ಪವಾಡ. ನೋಡಿ, ಒಂದು ಸೊಳ್ಳೆ ಕಡಿ ಕಡಿತಿತ್ತು, ಅದು ದೇವಸ್ಥಾನ ಗೊತ್ತಿರೋದು, ಆ ದೇವಸ್ಥಾನ ಅದೇ. ಮತ್ತೆ ಕಾಯಿ ನೆನೆಸ್ಬೋದು ನೀವು ಹೆಣ್ಮಕ್ಳು. ಅದೇ ಯಾಕೆ ಕಾಯಿ ನೆನೆಸ್ತಾ ಇದ್ದಿದ್ದು? ಅದೇ ಜಾಗ ದೇವಸ್ಥಾನ ಕೂತಿದ್ದು. ಗೊತ್ತಿರುತ್ತೆ ನಿಮ್ಗೆ. 9 ಕಲ್ಲಲ್ಲಿ 2 ಕಲ್ಲು ಪೂಜೆ ಆಗುತ್ತೆ, 7 ಕಲ್ಲು ಇದಾವಲ್ಲಿ ಅಂತ. ಅದೇ 7 ಕಲ್ಲು ಸ್ಥಾಪನೆ ಮಾಡ್ತೀವಿ. ಅದನ್ನು ಕೆತ್ತಕ್ಕೆ ಆಗಿಲ್ಲ, ವಿಗ್ರಹಗಳು ಮುಗಿಸ್ತಾ ಕೆತ್ತಕ್ಕೆ ಭಾಳ ಜನ ಕಷ್ಟಪಟ್ಟು ಹೋದ್ರೆ ಯಾರ ಕಲ್ಲು ಆಗಿಲ್ಲ. ನಾನೊಂಚೂರು ಹೆಂಗೆ ತಿದ್ದಿದ್ದೀನಿ. ನನಗೊಂದು ಆಸೆ ಇತ್ತು, ದೇವ್ರು ಬರೀ ಕಲ್ಲು ಹಿಂಗಿರೋದಂಗೆ ಮುಖ ನೋಡಬೇಕು ಅಂತ. ಅದು ಯಾರು ತಿದ್ದಿದ್ದೀನಿ 2-3. ಚೆನ್ನಾಗಿದ್ರೆ ನಮಸ್ಕಾರ ಮಾಡ್ಕೊಳ್ಳಿ, ಚೆನ್ನಾಗಿಲ್ಲ ಬೈಕೊಂಡು ಹೋಗ್ಬೇಡಿ. ಹಂಗೆ ತಿದ್ದಕ್ಕಾಗಲ್ಲ, ಕಡೆ ಕಲ್ಲು ತಿದ್ದಕ್ಕಾಗಲ್ಲ. ಮತ್ತು ಈ ಜಾಗದ ಯಾರ ಪಂಡಿತರಿದ್ರೆ ನಿಮ್ಮ ಊರಿಗೆ ಕಳಿಸಿ. ಈ ಜಾಗ ಯಾರು ಪಂಡಿತರು ಬಂದಿಲ್ಲ, ಆಕಾಶನ ಬಂದೋಗಿದ್ದಾರೆ ಸುಮಾರು ಜನ. ಹಂಗಾಗಿ ಪಂಡಿತರು ಯಾರಾದ್ರೂ ಒಬ್ರು ಬರ್ಬೋದು. ನಿಮ್ಮ ಊರಲ್ಲಿ ಶಾಸ್ತ್ರ ಹೇಳ್ತಾರೆ, ಬಂದಿಲ್ಲ. ಇದು ತುಂಬ ಸಂಗತಿಗಳು ಮಾತಾಡ್ತೀವಿ ನಾವೆಲ್ಲ. ಅರ್ಚಕರಿಂದ ಮನೆ ಯಾರೋ ಒಂದು ಆಂಟಿ ಬಂದಿದ್ದು ಸ್ಪಾಟಾಗಿ ಮಕ್ಕಳಾಗಿಲ್ಲ ಅಂತ ಅನ್ನೋ